ಚನ್ನಪಟ್ಟಣ ತಾಲೂಕಿನ ಬುಕ್ಕಸಾಗರ ಗ್ರಾಮದಲ್ಲಿ ಉದ್ಯಮಿ, ಜೆಡಿಎಸ್ ಮುಖಂಡ ಹಾಗೂ ಸಮಾಜ ಸೇವಕರಾದ ಪ್ರಸನ್ನ ಪಿ ಗೌಡ ಅವರ ಜನ್ಮದಿನವನ್ನು ಗ್ರಾಮಸ್ಥರು ಮತ್ತು ಅಭಿಮಾನಿಗಳು ಅದ್ಧೂರಿಯಾಗಿ ಆಚರಿಸಿದರು. ಸ್ವಗ್ರಾಮಕ್ಕೆ ಆಗಮಿಸಿದ ಪ್ರಸನ್ನ ಪಿ ಗೌಡ ಅವರಿಗೆ ಗ್ರಾಮಸ್ಥರು ಹಾರ ಹಾಕಿ ಭವ್ಯ ಸ್ವಾಗತ ಕೋರಿದರು. ಬಳಿಕ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಾಚರಣೆ ನಡೆಯಿತು. ಇದೇ ವೇಳೆ ಅಭಿಮಾನಿಗಳು ಶುಭಾಶಯಗಳನ್ನು ತಿಳಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ಕೊಲ್ಲಾಪುರದಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದ್ದು, ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಜೊತೆಗೆ ರಸ್ತೆ ಬದಿಯ ವ್ಯಾಪಾರಿಗಳಿಗೆ ಕೊಡೆಗಳನ್ನು ನೀಡುವ ಮೂಲಕ ಅರ್ಥಪೂರ್ಣವಾಗಿ ದಿನವನ್ನು ಆಚರಿಸಿದರು. ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮನವಿ ಬಂದ ಹಿನ್ನೆಲೆಯಲ್ಲಿ ಬೋರ್ವೆಲ್ ವ್ಯವಸ್ಥೆ ಮಾಡುವುದಾಗಿ ಪ್ರಸನ್ನ ಪಿ ಗೌಡ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಜ್ಜನಹಳ್ಳಿ ಪ್ರಭು, ಸುರೇಶ್ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಲ್ಲ ನಮ್ಮ ಗೋಳಿ ಪಂಚಾಯತಿಯಲ್ಲಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಎಲ್ಲ ಇಷ್ಟಪಟ್ಟು ಭಾರಿ ವಿಜೃಂಭಣೆಯಿಂದ ಇವತ್ತು ನಾವು ಇಲ್ಲಿ ಅವರ ಗ್ರಾಮದಲ್ಲಿ ಹುಟ್ಟಿರುವ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಹಾಗಾಗಿ ಅವರಿಗೆ ಸಮಾಜ ಸೇವೆಗೆ ಇನ್ನೂ ಉನ್ನತವಾಗಿ ಸಮಾಜ ಸೇವೆ ಮಾಡುವಲ್ಲಿ ಅವರಿಗೆ ಶಕ್ತಿ ಕೊಡಲಿ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಶಕ್ತಿ ಕೊಡಲಿ ಎಂಬುದು ನಾನು ಇವತ್ತು ಈ ದಿನದಲ್ಲಿ ನಾನು ಪ್ರಸನ್ನ ಪಿ ಗೌಡರಿಗೆ ಕೇಳ್ಕೊಳ್ತಾ ಇದ್ದೀನಿ. ನಾವು ಆಚರಣೆಯನ್ನು ಮಾಡಿದ್ವಿ. ನಾವು ಚನ್ನಪಟ್ಟಣದಲ್ಲಿ ಕೊಲ್ಲಾಪುರದಮ್ಮ ದೇವಿಗೆ ನಾವು ಪೂಜೆ ಸಲ್ಲಿಸುವ ಅವರ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಮಾಡಿಸಿ, ಆ ಪೂಜೆ ಬಳಿಕ ಸರ್ಕಾರಿ ಆಸ್ಪತ್ರೆಗೆ ನಾವು ಒಂದು ಹಣ್ಣು ಹೊರ ಮತ್ತು ಒಳ ರೋಗಿಗಳಿಗೆ ಹಣ್ಣುಗಳನ್ನು ವಿತರಣೆ ಮಾಡಿ, ಹಾಗೂ ಬೀದಿ ಬದಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ಒಂದು ಛತ್ರಿ ಕೊಡುವ ಮೂಲಕ ನಮಗೆಲ್ಲ ತಿಳಿದಿರೋ ಹಾಗೆ ಎಷ್ಟು ಬಿಸಿಲಿದೆ, ಅದೊಂದು ಅವರು ಔದಾರ್ಯ ಗುಣ ಅಂತಲೇ ಹೇಳ್ಬೋದು, ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಅವರಿಗೆ ಅದನ್ನು ವಿತರಣೆ ಮಾಡಿ ನಾವು ಅವತ್ತು ಎಲ್ಲ ಅಭಿಮಾನಿಗಳು ಸೇರಿ ಕೂಡ ನಾವು ಅವರ ಒಂದು ಹುಟ್ಟಿದ ದಿನವನ್ನು ಆಚರಣೆ ಮಾಡಿದ್ವಿ. ಅವತ್ತು ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಅವ್ರಿಗೆ ಇವತ್ತು ಇಲ್ಲಿ ಏನು ಒಂದು ಹುಟ್ಟಿದ ಹಬ್ಬನ ನಾವು ಇಟ್ಕೊಂಡಿದ್ದೀವಿ, ಈ ಕಾರ್ಯಕ್ರಮ ಅವ್ರಿಗೆ ನಿಜಕ್ಕೂ ಗೊತ್ತಿಲ್ಲ. ಇದೊಂದು ದೊಡ್ಡ ಸರ್ಪ್ರೈಸ್ ಆಗಿ ನಾವು ಅವ್ರಿಗೆ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಪುಣ್ಯ ಏನು ಅಂತಂದರೆ, ನಮ್ಮ ಗ್ರಾಮದಲ್ಲಿ ಅವರು ಜನಿಸಿದಾರಲ್ಲ, ಅದು ನಮ್ಮ ನಾಯಕರಾಗಿ ಸಿಕ್ಕಿದಾರಲ್ಲ, ನಮ್ಗೆ ನಿಜವಾಗ್ಲೂ ತುಂಬ ಒಂದು ಹೆಮ್ಮೆ ಆಗುತ್ತೆ. ನಮಗೆ ಮುಂದಿನ ತಿಂಗಳಲ್ಲಿ ನಮಗೆ ನನ್ನೊಬ್ಬಳ ಆಸೆ ಅಲ್ಲ, ಇಲ್ಲಿರೋ ಎಲ್ಲರ ಆಸೆ ಕೂಡ ಮುಂದಿನ ತಿಂಗಳಲ್ಲಿ ಒಬ್ಬರು MLA ಆಗಿ ಅವ್ರನ್ನ ನೋಡಬೇಕು ಅನ್ನೋದೇ ನಮ್ಮದು ಒಂದು ಆಸೆ. ಅವರ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಆಯುಸ್ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ವಿಧಾನಸೌಧ ಹತ್ತಬೇಕು, ದೀನದಲಿತರ ಕೆಲಸಗಳನ್ನು ಮಾಡಿಕೊಂಡು ಬಡವರ ಪರವಾಗಿ ನಿಲುವುಗಳನ್ನು ತಗೊಂಡು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅಂತ ಹೇಳಿ ನಾನು ಬಯಸ್ತೀನಿ. ಇವತ್ತಿನ ದಿನ ಅಂದರೆ 29 ನನ್ನ ಬರ್ತಡೇ ಆಗಿತ್ತು. ಇವತ್ತು ನಮ್ಮ ಊರು ಪಂಚಾಯತಿ ಲೆವೆಲಲ್ಲಿ ಎಲ್ಲ ಪಂಚಾಯತಿಯವರು, ಹೂವಳ್ಳಿಯವರು, ಉಜ್ನಹಳ್ಳಿಯವರು ಮತ್ತು ಮೆಣಸ್ಕಳ್ಳಿ ಮತ್ತು ನಮ್ಮ ಬುಕ್ಸಂದ್ರ ಗ್ರಾಮದವರು, ಕೇಳಿದೊಡ್ಡಿ, ಅಳಕುಪ್ಪೆದೊಡ್ಡಿಯವರು ಪ್ರತಿಯೊಬ್ಬರು ಇವತ್ತು ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ಅನ್ಕೋತೀನಿ. ಇವತ್ತು ನಾನು ಇಷ್ಟು ಮಟ್ಟಿಗೆ ಇವರೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹಿಂಗೆಲ್ಲ ಆಗಿದರೆ ಫ್ಯಾಮಿಲಿನೇ ಕರ್ಕೊಂಡ್ಬರ್ತಾಯಿದ್ದೆ. ರೆಗ್ಯುಲರಾಗಿ ಮಾಡ್ತಾರೆ, ಹೋಗಲಿ ಬರಬೇಕು ಅಂದ್ಕೊಂಡು ನಾನು ಪ್ರತಿ ವರ್ಷ ನನ್ನ ಹಬ್ಬದ ದಿನ ನಾನು ಚನ್ನಪಟ್ಟಣದಲ್ಲಿ ಇರಲ್ಲ. ಯಾಕೆಂದರೆ ಮೊದಲಿಂದನೂ ನಾನು ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಮಹಾಲಕ್ಷ್ಮಿ ಟೆಂಪಲ್ ಅಂತ ಬಾಂಬೆಲಿದೆ ಅಲ್ಲಿ, ಮತ್ತು ಆಜಿಯಲ್ಲಿ ದರ್ಗಾ, ಮೂರಕ್ಕೂ ಪ್ರತಿ ವರ್ಷ ನಾನು ಅಲ್ಲಿ ಹೋಗಿ ಒಂದು ಮನಸ್ತೃಪ್ತಿ ಆಗುತ್ತೆ. ನನಗಲ್ಲೊಂದು ಹೋಗಿ ಪ್ರಾರ್ಥನೆ ಮಾಡ್ಕೊಂಬರೋದ್ರಿಂದ ಮನಸ್ತೃಪ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲೇ ಹೋಗ್ತಾ ಇರ್ತೀನಿ. ಹಾಗಾಗಿ ನಾನು ಇಲ್ಲದೆ ಇರೋ ಟೈಮಲ್ಲಿ ಇವರೆಲ್ಲ ಸೇರಿಕೊಂಡು ಮಾಡಿದ್ದು ಒಂದು ತುಂಬ ಖುಷಿ ಆಯ್ತು ನನಗೆ. ಹಾಗಾಗಿ ಇವತ್ತು ಬರಲೇಬೇಕು ಅಂತಂದಾಗ ಈಗ ಬಂದು ನನ್ನ ನಿಜವಾಗ್ಲೂ ನಾನು ಏನು ಹೇಳಬೇಕು, ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಹಾಗಾಗಿ ಯಾರ್ಯಾರು ಇದನ್ನು ಮಾಡಿದ್ದಾರೆ, ಪಾಪಣ್ಣ ಇರ್ಬೋದು, ಸುರೇಶ್ ಇರ್ಬೋದು, ಯಶೋದವ್ರು ಇರ್ಬೋದು, ಪಂಕಜ್ ಅವರು, ಪ್ರಭು ಅವರು, ಪ್ರತಿಯೊಬ್ಬರಿಗೂ ಊರಿನ ಪ್ರತಿಯೊಬ್ಬರು ಪಂಚಾಯತಿ ಯಾರು ಹೆಸರು ಹೇಳಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಡಿ. ಖುಷಿಯಲ್ಲಿ ಹೆಸರು ಬರ್ತಾಯಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾದಂಥ ಒಂದು ವಂದನೆಗಳು ಅಂದ್ರೆ ಖುಷಿಯಿಂದಲೇ ಹೇಳ್ತಾ ಇದ್ದೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.